ಹೇ ಗಾಯ್ಸ್, ಎಲ್ಲರಿಗೂ ನಾನ್ ಶಾನ್ನರಿ ವೆಲ್ಕಮ್. ಸೊ ಗಾಯ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬಹುದು. ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ₹444 ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ. ಈ ಒಂದು ₹444 ನ ನೀವು ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ₹444 ನ ನೀವು ಪೇ ಮಾಡಿದ್ರೆ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡಬಹುದು. ಎಷ್ಟೇ ಕ್ವಶನ್ಸ್ ಕೇಳಬೇಕು, ಎಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ. ಈ ಒಂದು ₹444 ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು. ಮತ್ತೆ ಥ್ರೂ ಫೋನ್ ಕಾಲ್ ನಿಮ್ಗೆ ರೀಡಿಂಗ್ ಸಿಗತ್ತೆ ಅಂತ ಹೇಳ್ಬೋದು. ಸೊ ಐ ಥಿಂಕ್ ಈ ಒಂದು ಆಫರ್ ಮುಗಿಯೋದ್ರೊಳಗಡೆ ಈ ಒಂದು ರೀಡಿಂಗ್ ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ. ಸೊ ಏನಾದ್ರೂ ನೀವು ಸ್ಕಿನ್ ಕ್ಲಿನಿಕ್ ಹುಡುಕ್ತಾ ಇದ್ರ, ಬೆಸ್ಟ್ ಟ್ರೀಟ್ಮೆಂಟ್ಸ್ ನ ಪಡ್ಕೋಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ನೀವು ನಮ್ಮ ಕ್ಲಿನಿಕ್ ಗೆ ವಿಸಿಟ್ ಮಾಡಬಹುದು. ಸೊ ನಮ್ಮ ಕ್ಲಿನಿಕ್ RR ನಗರದಲ್ಲಿದೆ. ಸೊ ನಮ್ಮ ಕ್ಲಿನಿಕ್ ಅಲ್ಲಿ ಎಲ್ಲಾ ರೀತಿಯ ಟ್ರೀಟ್ಮೆಂಟ್ಸ್ ಗಳಿದೆ. ಏರ್ ಫಾಲ್ ಟ್ರೀಟ್ಮೆಂಟ್ಸ್, ಮತ್ತೆ ನಿಮ್ಮ ಸ್ಕಿನ್ ಅಲ್ಲಿ ಡ್ಯಾಮೇಜ್ ಆಗಿದೆ, ಟ್ಯಾನ್ ಆಗಿದೆ, ಬ್ರೈಟ್ನಿಂಗ್ ಆಗಬೇಕು, ಸ್ಕಿನ್ ವೈಟ್ನಿಂಗ್ ಆಗಬೇಕು, ಅಂಡ್ ಇನ್ ದ ಸೇಮ್ ಟೈಮ್ ನಿಮ್ಮ ಸ್ಕಿನ್ ಅಲ್ಲಿ ಬಂಗು ಇದೆ, ಪಿಗ್ಮೆಂಟೇಷನ್ ಇದೆ, ಆಕ್ನಿ ಮಾರ್ಕ್ಸ್ ತುಂಬಾನೇ ಇದೆ, ಅದೆಲ್ಲಾನು ಕೂಡ ಹೋಗಿ ಫ್ಲಾಲೆಸ್ ಸ್ಕಿನ್ ಆಗ್ಬೇಕು ಅಂದ್ರೆ ನೀವು ನಮ್ಮ ಸ್ಕಿನ್ ಕೇರ್ ಕ್ಲಿನಿಕ್ ಗೆ ವಿಸಿಟ್ ಮಾಡಬಹುದು. ಸೊ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ನನಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ, ನಾನು ನನ್ನ ಒಂದು ಕ್ಲಿನಿಕ್ ಅಡ್ರೆಸ್ ನ ನಿಮಗೆ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ. ಸೊ ಯಸ್ ಗೈಸ್, ಈ ಒಂದು ವಿಡಿಯೋದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಸೊ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನೆಲ್ಲ ಬದಲಾವಣೆಗಳಾಗತ್ತೆ, ಏನೆಲ್ಲ ಚೇಂಜಸ್ ಆಗತ್ತೆ, ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಲವ್ ಲೈಫ್ ಹೇಗಿರುತ್ತೆ, ಮತ್ತೆ ನಿಮ್ಮ ಕರಿಯರ್ ಲೈಫ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ತುಂಬಾ ಜನ ಕೇಳಿದ್ರಿ. ಸೊ ಇನ್ನೇನು ನ್ಯೂ ಇಯರ್ ಬರ್ತಾ ಇದೆ. ಇವತ್ತು ನಾವು ಡಿಸೆಂಬರ್ ಮಂತ್ ಅಲ್ಲಿ ಇದೀವಿ. ಸೊ ನಿಮ್ಮ ಲೈಫ್ ಮುಂದೆ ಹೇಗಿರುತ್ತೆ, ನಿಮ್ಮ ಕರಿಯರ್ ಲೈಫ್ ಹೇಗಿರುತ್ತೆ, ನಿಮ್ಮ ಜೀವನ ಹೇಗಿರುತ್ತೆ, ಪ್ರತಿಯೊಂದನ್ನು ಕೂಡ ತಿಳ್ಕೊಬೇಕು ಅಂತ ಇದ್ರೆ ಈ ಒಂದು ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇವಾಗ ನೋಡೋಣ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಲೈಫ್ ಹೇಗಿರುತ್ತೆ, ನಿಮ್ಮ ಕರಿಯರ್ ಲೈಫ್ ಹೇಗಿರುತ್ತೆ, ನಿಮ್ಮ ಜೀವನ ಹೇಗಿರುತ್ತೆ, ನಿಮ್ಮ ರಿಲೇಶನ್ಶಿಪ್ ಹೇಗಿರುತ್ತೆ, ಪ್ರತಿಯೊಂದನ್ನು ಕೂಡ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಸೊ ಫಸ್ಟ್ ಕರಿಯರ್ ಗೋಸ್ಕರ ಏನ್ ಗೈಡೆನ್ಸ್ ಬರ್ತಿದೆ ಅನ್ನೋ ಒಂದು ಕಾರ್ಡ್ ನ ಫಸ್ಟ್ ತಗೊಂಡು ಆಮೇಲೆ ನಿಮ್ಮ ಲೈಫ್, ನಿಮ್ಮ ರಿಲೇಶನ್ಶಿಪ್ ಗೆ ಒಂದೊಂದೊಂದು ಕಾರ್ಡ್ ನ ತಗೊಂತೀನಿ. ಓಕೆ, ಸೊ ನಿಮ್ಮ ಕರಿಯರ್ ಲೈಫ್ ಅಲ್ಲಿ 7 ಆಫ್ ಸೋರ್ಟ್ಸ್ ಇದೆ, ಪೇಜ್ ಆಫ್ ವಾಂಡ್ಸ್ ಇದೆ, ಮತ್ತೆ ಡೆವಿಲ್ ಇದೆ, ಪೇಜ್ ಆಫ್ ವಾಂಡ್ಸ್ ಇದೆ, ಮತ್ತೆ 7 ಆಫ್ ಸೋರ್ಟ್ಸ್ ಇದೆ. ಸೊ ಗೈಸ್, ಕರಿಯರ್ಗೆ ಅಂತ ಬಂದ್ರೆ 3 ಕಾರ್ಡ್ಸ್ ಬಂದಿದೆ. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಎಲ್ಲಾನು ಕೂಡ. ಸೊ 3 ಕಾರ್ಡ್ಸ್ ಬಂದಿದೆ, 7 ಆಫ್ ಸೋರ್ಟ್ಸ್, ಪೇಜ್ ಆಫ್ ವಾಂಡ್ಸ್ ಮತ್ತೆ ಡೆವಿಲ್ ಕಾರ್ಡ್ ಇದೆ ಕರಿಯರ್ ಲೈಫ್ಗೆ. ಓಕೆ, ಸೊ ನಿಮ್ಮ ರಿಲೇಶನ್ಶಿಪ್ ಗೆ ಯಾವ ಕಾರ್ಡ್ ಬರ್ತಿದೆ ಅನ್ನೋದನ್ನ ನೋಡೋಣ. ತ್ರೀ ಆಫ್ ವಾಂಡ್ಸ್ ಇದೆ. ಓಕೆ, ಅಂಡ್ 3 ಆಫ್ ಕಪ್ಸ್, 4 ಆಫ್ ಪೆಂಟಿಕಲ್ಸ್ ಇದೆ, ಮತ್ತೆ ಐ ಹ್ಯಾವ್ ಜಸ್ಟಿಸ್. ಓಕೆ, ಸೊ 4 ಕಾರ್ಡ್ಸ್ ಬಂದಿದೆ. ದಟ್ ಇಸ್ ಜಸ್ಟಿಸ್, ಪೆಂಟಿಕಲ್ ಕಾರ್ಡ್, 3 ಆಫ್ ಕಪ್ಸ್, ಓಕೆ, ಮತ್ತೆ 3 ಆಫ್ ವಾಂಡ್ಸ್. ಇದು ನಿಮ್ಮ ರಿಲೇಶನ್ಶಿಪ್ಗೆ. ನಿಮ್ಮ ಲೈಫ್, ನಿಮ್ಮ ಒಂದು ಪ್ರೈವೇಸಿ ಲೈಫ್ ಅಂತ ಏನಿದೆ, ನಿಮ್ಮ ಮೆಂಟಲ್ ಹೆಲ್ತ್, ನಿಮ್ಮ ವೆಲ್ತ್, ನಿಮ್ಮ ಒಂದು ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಲೈಫ್ಗೆ ಏನೆಲ್ಲ ಕಾರ್ಡ್ಸ್ ಬರುತ್ತೆ ಅನ್ನೋದನ್ನ ನೋಡೋಣ. ಲವರ್ಸ್ ಇದೆ. ಓಕೆ, ಟೆಂಪರೆನ್ಸ್, ಟೆಂಪರೆನ್ಸ್, ಕ್ವೀನ್ ಆಫ್ ವಾಂಡ್ಸ್. 3 ಕಾರ್ಡ್ ಬಂದಿದೆ. ನಿಮ್ಮ ಪರ್ಸನಲ್ ಗ್ರೋತ್, ನಿಮ್ಮ ಲೈಫ್ ಗ್ರೋತ್ಗೆ ಟೆಂಪರೆನ್ಸ್ ಇದೆ, ಕ್ವೀನ್ ಆಫ್ ವಾಂಡ್ಸ್ ಇದೆ, ಮತ್ತೆ ಲವರ್ಸ್ ಇದೆ. ಓಕೆ, ಸೊ ಫಸ್ಟ್ ಕರಿಯರ್ ಲೈಫ್ ಇಂದ ಸ್ಟಾರ್ಟ್ ಮಾಡೋದಾದ್ರೆ ಗೈಸ್ ನೋಡಿ, ಡೆವಿಲ್ ಇದೆ, ಪೇಜ್ ಆಫ್ ವಾಂಡ್ಸ್ ಇದೆ, 7 ಆಫ್ ಸೋರ್ಟ್ಸ್ ಇದೆ. ಸೊ ಕಮಿಂಗ್ ಇಯರ್ ಅಲ್ಲಿ, ಕಮಿಂಗ್ ಡೇಸ್ ಅಲ್ಲಿ, ಕಮಿಂಗ್ ಮಂತ್ ಅಲ್ಲಿ, ಸೊ ಡೆಫಿನೆಟ್ಲಿ ನಿಮ್ಮ ಕರಿಯರ್ ಲೈಫ್, ನೀವ್ ಯಾರನ್ನೂ ಕೂಡ ಬಿಲೀವ್ ಮಾಡೋದಿಕ್ ಹೋಗ್ಬೇಡಿ. ಯಾರಾದ್ರೂ ನೀವು ನಾನು ಇನ್ವೆಸ್ಟ್ ಮಾಡ್ತೀನಿ, ನಾವಿಬ್ರು ಸೇರಿ ಬಿಸ್ನೆಸ್ ಮಾಡೋಣ, ಪಾರ್ಟ್ನರ್ಶಿಪ್ ಮಾಡೋಣ ಅಂತ ಯಾರಾದ್ರೂ ನಿಮ್ಮ ಫ್ರೆಂಡ್ಸ್ ಆಗಿರ್ಲಿ, ನಿಮ್ಮ ರಿಲೇಟಿವ್ಸ್ ಆಗಿರ್ಲಿ, ಅಥವಾ ತುಂಬಾ ವರ್ಷದಿಂದ ಗೊತ್ತಿರೋರಾಗಿರ್ಲಿ, ಅವ್ರನ್ನ ನೀವು ಬಿಲೀವ್ ಮಾಡೋದಿಕ್ ಹೋಗ್ಬೇಡಿ. ನೀವು ಅವ್ರನ್ನ ಬಿಲೀವ್ ಮಾಡಿ, ನೀವು ಇನ್ವೆಸ್ಟ್ ಮಾಡಿ, ಅಥವಾ ಅವರಿಂದ ಇನ್ವೆಸ್ಟ್ಮೆಂಟ್ ನ ತಗೊಂಡು ನೀವು ಪಾರ್ಟ್ನರ್ಶಿಪ್ ಇಂದ ನೀವೇನಾದ್ರೂ ಬಿಸ್ನೆಸ್ ನ ಕೈ ಹಾಕ್ತಾ ಇದ್ರ, ಬಿಸ್ನೆಸ್ ಮಾಡ್ಬೇಕು ಅಂತ ಏನಾದ್ರೂ ನೆಕ್ಸ್ಟ್ ಇಯರ್ ಅಲ್ಲಿ ಪ್ಲಾನ್ ನ ಇಟ್ಕೊಂಡಿದ್ರೆ, ಸೊ ಖಂಡಿತವಾಗ್ಲೂ ಇಲ್ಲಿ ಡಿಸಪಾಯಿಂಟ್ಮೆಂಟ್ ಏನಿದೆ ಅಂತ ಅಂದ್ರೆ
ನಿಮ್ಗೆ ಅದರಿಂದ ಚೀಟಿಂಗ್ ಆಗತ್ತೆ, ಮೋಸ ಆಗತ್ತೆ, ಬ್ಯಾಕ್ ಸ್ಟ್ಯಾಬಿಂಗ್ ಆಗತ್ತೆ ಅಂತ ಬರ್ತಾ ಇದೆ. ಸೊ ಎಲ್ಲೋ ಒಂದ್ ಕಡೆ ನೀವು ಯಾರನ್ನ ನಂಬಿ ಅವ್ರ ಮೇಲೆ ಇನ್ವೆಸ್ಟ್ ಮಾಡ್ತೀರಾ ಅಥವಾ ಅವರು ಯಾರು ನಿಮ್ಮನ್ನ ನಂಬಿ ಇನ್ವೆಸ್ಟ್ ಮಾಡ್ತಾರೆ ಆ ಒಂದು ವ್ಯಕ್ತಿ ಇಸ್ ನಾಟ್ ಸೋ ಗುಡ್ ಫಾರ್ ಯುವರ್ ಬಿಸ್ನೆಸ್ ಲೈಫ್ ಅಂತ ನಾನು ಹೇಳ್ತೀನಿ. ಅವ್ರು ಯಾರೇ ಆಗಿರ್ಲಿ, ಇವನ್ ಯುವರ್ ಫ್ರೆಂಡ್ಸ್, ಸಿಸ್ಟರ್, ಬ್ರದರ್, ಸಿಬ್ಲಿಂಗ್ಸ್ ಯಾರಾದ್ರೂ ಆಗಿರ್ಲಿ, ಅವ್ರನ್ನ ನಂಬಿ ನೀವು ಬಿಸ್ನೆಸ್ ನ ಮಾಡ್ತಾ ಇದ್ರ ಅಥವಾ ಅವರಿಂದ ನೀವು ಹೆಲ್ಪ್ ನ ತಗೋತಾ ಇದ್ರ ಅಥವಾ ನಿಮ್ಮಿಂದ ಅವ್ರು ಹೆಲ್ಪ್ ತಗೊಂಡು ಅವ್ರು ಇದ್ ಮಾಡ್ತಿದಾರೆ ಅಂದ್ರೆ ಖಂಡಿತವಾಗ್ಲೂ ಈ ಒಂದು ಐಡಿಯಾನ ಡ್ರಾಪ್ ಔಟ್ ಮಾಡಿ. ಖಂಡಿತವಾಗ್ಲೂ ಇಲ್ಲಿ ಮೋಸ ಆಗತ್ತೆ, ಬ್ಯಾಕ್ ಸ್ಟೆಬಿಂಗ್ ಆಗತ್ತೆ. ಎಲ್ಲೋ ಒಂದ್ ಕಡೆ ನಿಮ್ಮ ಒಂದು ಲೈಫ್ ಅಲ್ಲಿ ನೀವು ಇಷ್ಟು ದಿನಗಳ ಕಾಲ ಏನೆಲ್ಲ ಒಳ್ಳೆ ಹೆಸರನ್ನ ತಗೊಂಡಿದ್ದೀರಾ, ಒಳ್ಳೆ ರೆಸ್ಪೆಕ್ಟ್ ನ ನೀವು ಜನಗಳಿಂದ ಪಡ್ಕೊಂಡಿದ್ದೀರಾ, ಮೇ ಬಿ ಆ ಒಂದು ವ್ಯಕ್ತಿಯಿಂದ ಅವ್ರು ಮಾಡೋ ಮಿಸ್ಟೇಕ್ಸ್ ಇಂದ ನಿಮಗೆ ಅದು ಕೆಟ್ಟ ಹೆಸರು ಬರುತ್ತೆ. ಅಥವಾ ಎಲ್ಲೋ ಒಂದ್ ಕಡೆ ನಿಮಗೆ ನೀವೇನೆಲ್ಲ ಇಷ್ಟು ವರ್ಷಗಳ ಕಾಲ ಕಷ್ಟಪಟ್ಟು ದುಡ್ಕೊಂಡಿದ್ದೀರಾ ಅಮೌಂಟ್ ಎಲ್ಲಾನು ಕೂಡ ಎಲ್ಲೋ ಒಂದ್ ಕಡೆ ಮೋಸ ಆಗತ್ತೆ ಅಂಡ್ ಲಾಸ್ ಆಗತ್ತೆ ಅಂತ ಹೇಳ್ತೀನಿ ಬಿಸ್ನೆಸ್. ಸೊ ಐ ಥಿಂಕ್ ಡೋಂಟ್ ಎಂಟರ್ಟೈನ್ ಎನಿ ಆಫ್ ಯುವರ್ ಫ್ರೆಂಡ್ಸ್, ಫ್ಯಾಮಿಲಿ ಅಥವಾ ಯಾರೇ ಆಗಿರ್ಲಿ ನಿಮ್ಮ ಬಿಸ್ನೆಸ್ಗೆ ಎಂಟರ್ಟೈನ್ ಮಾಡೋದಿಕ್ ಹೋಗ್ಬಿಡಿ. ಅಥವಾ ಅವ್ರಿಗೆ ಏನಾದ್ರು ಹೆಲ್ಪ್ ಬೇಕು ಅಂದ್ರೆ ಖಂಡಿತವಾಗ್ಲೂ ನೀವು ಅವ್ರಿಗೆ ಯಾವ ತರ ಬಿಸ್ನೆಸ್ ಮಾಡ್ಬೇಕು ಅಂತ ಹೆಲ್ಪ್ ಮಾಡಿ. ಬಟ್ ಫಿಸಿಕಲ್ ಆಗಿ ಅಥವಾ ಫೈನಾನ್ಷಿಯಲ್ ಆಗಿ ನೀವು ಅವ್ರ ಮೇಲೆ ಇನ್ವೆಸ್ಟ್ ಮಾಡೋದು ಅಥವಾ ಅವರಿಂದ ನೀವು ಅಮೌಂಟ್ ತಗೊಳ್ಳೋದು ಅದನ್ನ ಮಾಡಕ್ ಹೋಗ್ಬಿಡಿ. ಸೊ ಡೆಫಿನೆಟ್ಲಿ ನಿಮ್ಮ ಕರಿಯರ್ ಲೈಫ್ ತುಂಬಾನೇ ಚಾಲೆಂಜಿಂಗ್ ಆಗಿರುತ್ತೆ ಕಮಿಂಗ್ ಡೇಸ್ ಅಲ್ಲಿ ಅಂತ ಹೇಳ್ತೀನಿ. ಸೊ ಐ ಥಿಂಕ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಫೈನಾನ್ಷಿಯಲ್ ಅಂತ ಬಂದಾಗ ಅಥವಾ ಕರಿಯರ್ ಅಂತ ಬಂದಾಗ ನೀವು ಏನೇ ಒಂದು ಡಿಸಿಷನ್ಸ್ ತಗೊಂತೀನಿ ಅಂತ ಅಂದ್ರೂ ಅಥವಾ ಏನೇ ಒಂದು ಆಕ್ಷನ್ ತಗೋತೀನಿ ಅಂತ ಅಂದ್ರೂ ಫಸ್ಟ್ 100 ಸತಿ ಯೋಚನೆ ಮಾಡಿ ಅದರಿಂದ ಒಳ್ಳೇದಾಗತ್ತಾ ಅಥವಾ ನೀವೇನಾದ್ರೂ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಯೋಚನೆ ಮಾಡಿ ಡಿಸಿಷನ್ಸ್ ತಗೊಳ್ಳಿ. ಮೇ ಬಿ ನೀವೇನ್ ಯೋಚನೆ ಮಾಡ್ತೀರಾ ಅದು ಖಂಡಿತ ಸಕ್ಸಸ್ ಆಗತ್ತೆ, ಬಟ್ ಆ ಒಂದು ಹೋಗುವಂತ ದಾರಿ ತುಂಬಾನೇ ಚಾಲೆಂಜಿಂಗ್ ಆಗಿರುತ್ತೆ, ಅಷ್ಟು ಸುಲಭ ಇರೋದಿಲ್ಲ. ಎಲ್ಲೋ ಒಂದ್ ಕಡೆ ನಿಮ್ಮ ಸುತ್ತಮುತ್ತ ಇರುವಂತ ಕೆಲವೊಂದು ವ್ಯಕ್ತಿಗಳಿಂದ ನಿಮಗೆ ತುಂಬಾನೇ ನೆಗೆಟಿವ್ ಆಗಿ ನಿಮಗೆ ಕಾಲ್ ಎಳೆಯೋರು ಜಾಸ್ತಿ ಆಗ್ಬೋದು ಅಥವಾ ನೀವು ತುಂಬಾ ಬೇಗ ಮೆಟ್ಲೆ ಇರ್ತೀರಾ ಸಕ್ಸಸ್ಗೆ ಅಂತ ಹೇಳಿ ನಿಮ್ಮನ್ನ ಹೀಯಾಳ್ಸೋರು ಇರ್ಬೋದು, ರೂಮರ್ಸ್ ಮಾಡೋರು ಇರ್ಬೋದು, ಗಾಸಿಪ್ಸ್ ಮಾಡೋರು ಇರ್ಬೋದು, ಜಾಸ್ತಿ ಆಗ್ತಾ ಇರ್ತಾರೆ. ಸೊ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ದೆ ನಿಮ್ಮ ಫೋಕಸ್ ಅಲ್ಲಿ ಇರ್ಬೇಕು ಅಂತಿದ್ರೆ ನೀವು ಫೋಕಸ್ ಮಾಡಿ ಕ್ಲಾರಿಟಿ ತಗೊಂಡು ನಿಮ್ ಮುಂದೆ ಹೋಗಿ. ಬಟ್ ನಿಮ್ಮ ಐಡಿಯಾಸ್ ನ ಅಥವಾ ನಾನು ಏನೋ ಒಂದು ಕೆಲಸ ಮಾಡ್ತಾ ಇದ್ದೀನಿ, ಈ ಕೆಲಸ ಮಾಡ್ರೆ ಒಳ್ಳೇದಾಗತ್ತಾ ಅಂತ ಬೇರೆಯವ್ರ ಹತ್ರ ಡಿಸ್ಕಸ್ ಕೂಡ ಮಾಡೋದಿಕ್ ಹೋಗ್ಬೇಡಿ. ಸೊ ಫಸ್ಟ್ ನೀವೇನ್ ಯೋಚನೆ ಮಾಡ್ತೀರಾ ಅದನ್ನ ಕ್ಲಾರಿಟಿ ತಗೊಂಡು ನೀವು ಫಸ್ಟ್ ಸ್ಟಾರ್ಟ್ ಮಾಡಿ. ಸೊ ಡೋಂಟ್ ಡಿಸ್ಕಸ್ ಯುವರ್ ಐಡಿಯಾಸ್. ಯಾಕಂತಂದ್ರೆ ಮೇ ಬಿ ನೀವು ಐಡಿಯಾಸ್ ನೀವು ಯಾರತ್ತಾದ್ರೂ ಹೋಗಿ ಶೇರ್ ಮಾಡಿದ್ರೆ ನಿಮ್ಗಿಂತ ಮುಂಚೆ ಅವರು ಅದನ್ನ ಲಾಂಚ್ ಮಾಡಬಹುದು. ಈ ರೀತಿ ಪ್ರಾಬ್ಲಮ್ಸ್ ಗಳು ನಂಗೆ ಕಾಣಿಸ್ತಾ ಇದೆ. ಸೊ ಖಂಡಿತವಾಗ್ಲೂ ನೀವು ಸಕ್ಸಸ್ ಆಗ್ಬೇಕು ಅಂದ್ರೆ ಫಸ್ಟ್ ಸೀಕ್ರೆಟ್ ಆಫ್ ಸಕ್ಸಸ್ ಇಸ್ ನಾಟ್ ಶೇರಿಂಗ್ ಎನಿಥಿಂಗ್ ಟು ಎನಿ ಒನ್. ನಿಮ್ಮ ಐಡಿಯಾಸ್ ಆಗಿರ್ಲಿ, ನಿಮ್ಮ ಕ್ರಿಯೇಟಿವ್ಸ್ ಆಗಿರ್ಲಿ ಅಥವಾ ನೀವೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರ ಮುಂದೆ ಅದ್ರ ಬಗ್ಗೆ ಡಿಸ್ಕಷನ್ ಯಾರ ಹತ್ರನು ಮಾಡಕ್ ಹೋಗ್ಬೇಡಿ. ಸೊ ಮೇ ಬಿ ಅವರು ಅದನ್ನ ಕೇಳಿಸ್ಕೊಂಡು ಐಡಿಯಾ ಚೆನ್ನಾಗಿದೆ ಅವರು ಅದನ್ನ ಉಪಯೋಗಿಸ್ಕೊಳ್ಳುವಂತ ಚಾನ್ಸಸ್ ತುಂಬಾ ಇಲ್ಲಿ ಇರುತ್ತೆ. ಮತ್ತೆ ಏನೋ ಒಂದ್ ಕಡೆ ನಿಮ್ಗೆ ಕರಿಯರ್ ಫೈನಾನ್ಷಿಯಲಿ ಅಂತ ಬಂದಾಗ ಏನಾದ್ರೂ ನೀವು ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಾ ಇದ್ರ ಫೈನಾನ್ಷಿಯಲಿ ಅಂದ್ರೆ ನೀವ್ ಯಾರಿಗೆ ಹೆಲ್ಪ್ ಮಾಡ್ತಾ ಇದ್ರ ಅವರಿಂದ ಮತ್ತೆ ನೀವು ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬಿಡಿ ದುಡ್ಡು ವಾಪಸ್ ಸಿಗತ್ತೆ ಅಂತ. ಸೊ ಇದೆಲ್ಲಾನು ಕೂಡ ನಿಮ್ಗೆ ಚಾಲೆಂಜಿಂಗ್ ಇದೆ ಆನ್ ಯೋರ್ ಕರಿಯರ್ ಲೈಫ್ ಫೈನಾನ್ಷಿಯಲ್ ಅಂತ ಹೇಳ್ತೀನಿ. ಸೊ ಬಿ ಕೇರ್ಫುಲ್. ಸೊ ಡೆವಿಲ್ ಕಾರ್ಡ್ ಇದೆ. ಸೊ ತುಂಬಾ ದೇರ್ ಇಸ್ ಲಾಟ್ಸ್ ಆಫ್ ಟಾಕ್ಸಿಸಿಟಿ ಇನ್ ಸರೌಂಡಿಂಗ್. ನಿಮ್ಮ ಸುತ್ತಮುತ್ತ ಇರುವಂತ ವ್ಯಕ್ತಿಗಳಿಂದ ನಿಮಗೆ ತುಂಬಾ ರೂಮರ್ಸ್, ಗಾಸಿಪ್ಸ್ ಎಲ್ಲ ಹರಡಬಹುದು. ಡೋಂಟ್ ಥಿಂಕ್ ಅಬೌಟ್ ಇಟ್. ಅಂಡ್ ಬ್ಯಾಕ್ ಸ್ಟ್ಯಾಬಿಂಗ್ ಖಂಡಿತವಾಗ್ಲೂ ಇದೆ. ಕೇರ್ಫುಲ್ ಆಗಿರಿ ಅಂತ ನಿಮ್ಮ ಕರಿಯರ್ ಲೈಫ್ಗೆ ಬರ್ತಾ ಇದೆ. ಓಕೆ, ಸೊ ನಿಮ್ಮ ಲವ್ ಲೈಫ್ಗೆ ಬಂದ್ರೆ ಸೊ ದೇರ್ ಈಸ್ ಜಸ್ಟಿಸ್, 5 of Pentacles, 3 of Cups, 3 of Wands. ಸೊ ನಿಮ್ಮ ಸಿಚುಯೇಷನ್ ಮೇ ಬಿ ಎಲ್ಲೋ ಒಂದ್ ಕಡೆ ನಿಮ್ಮ ವ್ಯಕ್ತಿಗೆ ನೀವು ತುಂಬಾ ಪ್ರೀತಿ ಕೊಡ್ತಾ ಇದ್ರಾ, ಕೇರ್ ಮಾಡ್ತಾ ಇದ್ರಾ, ಸಪೋರ್ಟ್ ಮಾಡ್ತಾ ಇದ್ರಾ, ಹೆಲ್ಪ್ ಮಾಡ್ತಾ ಇದ್ರಾ, ಬಟ್ ಅವ್ರ ಕಡೆಯಿಂದ ನಿಮ್ಗೆ ಈ ಒಂದು ಸಿಚುಯೇಷನ್ ಅಲ್ಲಿ ಅಥವಾ ಈ ಒಂದು ಕರೆಂಟ್ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಅವ್ರ ಕಡೆಯಿಂದ ನಿಮ್ಗೆ ಏನೋ ಹೆಲ್ಪ್ ಸಿಗ್ತಾ ಇಲ್ಲ ಅಥವಾ ನೀವು ಸಮಥಿಂಗ್ ಯು ಆರ್ ವೆರಿ ಟಯರ್ಡ್ ಅಂತ ನಿಮ್ಗೆ ಕಾಣಿಸ್ತಾ ಇದೆ. ಎಲ್ಲೊಂದ್ ಕಡೆ ನಾನೇ ಜಾಸ್ತಿ ನನ್ನ ವ್ಯಕ್ತಿನ ಇಷ್ಟಪಡ್ತಾ ಇದ್ದೀನಿ, ಪ್ರೀತಿ ಮಾಡ್ತಾ ಇದ್ದೀನಿ, ಅವರು ನನ್ನ ಕಡೆಯಿಂದ ಏನು ಕೂಡ ನನ್ಗೇನೋ ಅವ್ರು ಕೊಡ್ತಾ ಇಲ್ಲ, ಪ್ರೀತಿ ಕೊಡ್ತಾ ಇಲ್ಲ, ಟೈಮ್ ಕೊಡ್ತಾ ಇಲ್ಲ ಅನ್ನೋ ಅಂದಲ್ಲ ಏನ್ ಕಂಪ್ಲೇಂಟ್ಸ್ ಇದೆ ನಿಮ್ದು. ಖಂಡಿತವಾಗ್ಲೂ ಕಮಿಂಗ್ ಇಯರ್ ಅಲ್ಲಿ ನಿಮ್ಮ ರಿಲೇಶನ್ಶಿಪ್ ತುಂಬಾನೇ ಹೀಲ್ ಆಗತ್ತೆ. ಎಲ್ಲೊಂದ್ ಕಡೆ ಯು ಆರ್ ಡೀಲಿಂಗ್ ವಿತ್ ಆಟಿಟ್ಯೂಡ್, ಈಗೋಯಿಸ್ಟಿಕ್ ಪರ್ಸನ್. ಆ ಈಗೋ ಎಲ್ಲ ಪ್ರೀತಿ ಮುಂದೆ ಅವರು ಸರೆಂಡರ್ ಮಾಡ್ಕೊಂಡು ಖಂಡಿತವಾಗ್ಲೂ ನೀವೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ದ ಲವ್, ಕೇರ್, ಟೈಮ್, ಅಟೆನ್ಷನ್, ಕಂಫರ್ಟ್, ಸೆಕ್ಯೂರ್, ನೀವೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ ಆ ಒಂದು ಕಡೆಯಿಂದ, ಆ ಒಂದು ವ್ಯಕ್ತಿ ಕಡೆಯಿಂದ ಖಂಡಿತವಾಗ್ಲೂ ನಿಮ್ಗೆ ಪ್ರೀತಿ ಸಿಗತ್ತೆ,
ಪ್ರೀತಿ ಸಿಗತ್ತೆ, ಕೇರ್ ಸಿಗತ್ತೆ. ಅಂಡ್ ದಿಸ್ ಪರ್ಸನ್ ಇಸ್ ಆಕ್ಚುಲಿ ವೆರಿ ವರ್ಕ್ಹಾಲಿಕ್ ಅಂತ ಕಾಣಿಸ್ತಾ ಇದೆ. ಆ ಒಂದು ವ್ಯಕ್ತಿ ಯಾವಾಗ್ಲೂ ಕೂಡ ಬ್ಯುಸಿ ಆಗಿರ್ತಾರೆ, ವರ್ಕ್ ಮಾಡ್ತಿರ್ತಾರೆ. ಅವ್ರು ಒಂದು ಕ್ಷಣನೂ ಕೂಡ ದಿಸ್ ಪರ್ಸನ್ ವಿಲ್ ನಾಟ್ ಥಿಂಕ್ ಇನ್ ಅ ವೇ ವೇರ್ ನಾನೇನೋ ಒಂದು ಡೈವರ್ಟ್ ಮಾಡ್ಕೋತಾ ಇದ್ದೀನಿ. ತುಂಬಾ ಹುಷಾರಿದ್ದಾರೆ ಒಂದು ವ್ಯಕ್ತಿ. ಬಟ್ ಖಂಡಿತವಾಗ್ಲೂ 3 ಆಫ್ ಕಪ್ಸ್ ಇದೆ. ಅವರ ಜೊತೆಗೆ ನಿಮ್ಮ ರಿಲೇಶನ್ಶಿಪ್ ಖಂಡಿತ ಇಸ್ ಗೋಯಿಂಗ್ ಟು ಬಿ ಅ ಗ್ರೇಟ್ ಸಕ್ಸಸ್. ಅಂಡ್ ಇನ್ ದ ಸೇಮ್ ಟೈಮ್ ನೀವಿಬ್ರು ಟೈಮ್ ಸ್ಪೆಂಡ್ ಮಾಡಿಲ್ಲ ಅಥವಾ ನಿಮ್ಗೆ ಏನೆಲ್ಲ ಕಂಪ್ಲೇಂಟ್ಸ್ ಇದೆ, ಖಂಡಿತವಾಗ್ಲೂ ನಿಮ್ಮ ನೀಡ್ಸ್ ನ ಅವ್ರು ಫುಲ್ಫಿಲ್ ಮಾಡ್ತಾರೆ. ನಿಮಗೆ ಏನ್ ಪ್ರೀತಿ ಕೊಡ್ಬೇಕೋ ಆ ಪ್ರೀತಿನ ನೀವು ಅವ್ರ ಕಡೆಯಿಂದ ಬಯಸ್ತಿದ್ದೀರಾ ಅಂದ್ರೆ ಖಂಡಿತವಾಗ್ಲೂ ಆ ಒಂದು ವ್ಯಕ್ತಿ ಕಡೆಯಿಂದ ಪ್ರೀತಿ ಸಿಗುತ್ತೆ. ಅಂಡ್ ರೊಮ್ಯಾನ್ಸ್ ಬರ್ತಾ ಇದೆ ನಿಮ್ಮ ಲೈಫ್ ಅಲ್ಲಿ. ಸೊ ದೇರ್ ಈಸ್ ಅನ್ ಹ್ಯಾಪಿನೆಸ್ ಅಂತ ನಾನು ಹೇಳ್ಬೋದು. ಸೊ ನಥಿಂಗ್ ವಿಲ್ ಹ್ಯಾಪನ್. ನೀವೇನೆಲ್ಲ ಪ್ಲಾನ್ ಮಾಡ್ಕೋತಾ ಇದ್ರ, ನನ್ನ ಲೈಫ್ ಈ ರೀತಿ ಇರಬೇಕು, ನನ್ನ ಜೀವನ ನನ್ನ ವ್ಯಕ್ತಿ ಜೊತೆಗೆ ಈ ರೀತಿ ಇರ್ಬೇಕಂತ ನಿಮ್ದೇನೆಲ್ಲ ಡ್ರೀಮ್ಸ್ ಇದೆ, ಆ ಒಂದು ವ್ಯಕ್ತಿ ಕಡೆಯಿಂದ ನಿಮ್ಗೆ ಆ ಡ್ರೀಮ್ಸ್ ಫುಲ್ಫಿಲ್ ಆಗುತ್ತೆ ಅಂತ ಕಾಣಿಸ್ತಾ ಇದೆ. ಸೊ ಯು ಹ್ಯಾವ್ ಟು ಜಸ್ಟ್ ವೇಟ್. ಅಂಡ್ ಖಂಡಿತವಾಗ್ಲೂ 3 ಆಫ್ ವಾಂಡ್ಸ್ ಇದೆ. ನೀವು ಯಾವ ತರ ಯೋಚನೆ ಮಾಡ್ತಾ ಇದ್ರೆ, ನಿಮ್ಮ ಮೈಂಡ್ ಸೆಟ್ ಏನು, ಪ್ರತಿಯೊಂದನ್ನು ಕೂಡ ಈ ಒಂದು ವ್ಯಕ್ತಿಗೂ ಕೂಡ ಗೊತ್ತಿದೆ. ಸೊ ಯು ಎಕ್ಸ್ಪೆಕ್ಟ್ ಲವ್, ತುಂಬಾ ಪ್ರೀತಿ ಸಿಗಬೇಕು, ಪ್ರಿಯಾರಿಟೈಸ್ ಮಾಡಬೇಕು ಅನ್ನೋದು ನಿಮ್ಮ ಮೈಂಡ್ ಸೆಟ್ ಏನಿದೆ ಅಂತ ನಿಮ್ಮ ವ್ಯಕ್ತಿ ಗೊತ್ತಿದೆ. ಸೊ ಖಂಡಿತವಾಗ್ಲೂ ನಿಮ್ಮನ್ನ ಅನಲೈಸ್ ಮಾಡ್ತಿದ್ದಾರೆ. ನಿಮ್ಗಿಂತ ಜಾಸ್ತಿ ಅವರು ನಿಮ್ಮನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಕಾಣಿಸ್ತಾ ಇದೆ. ಒಂದ್ ಕಡೆ ದಿಸ್ ಪರ್ಸನ್ ಇಸ್ ಮೋರ್ ಮೆಚೂರ್ ದ್ಯಾನ್ ಯು ಅಂತ ಕಾಣಿಸ್ತಾ ಇದೆ. ಏಜ್ ಅಲ್ಲಿ ದೊಡ್ಡವರು ಇರ್ಬೋದು ಅಥವಾ ತಿಳ್ಕೊಂಡಿರ್ಬೋದು ಲೈಫ್ ಏನು ಅಂತ. ಪ್ರತಿಯೊಂದಲ್ಲೂ ದೇ ಆರ್ ಇನ್ ಹೈಯರ್ ಪೊಸಿಷನ್. ಸೊ ಖಂಡಿತವಾಗ್ಲೂ ಆ ಒಂದು ವ್ಯಕ್ತಿ ಕಡೆಯಿಂದ ಪ್ರೀತಿ ಸಿಗ್ತಾ ಇದೆಯಾ? ಖಂಡಿತವಾಗ್ಲೂ ಮುಂದೆ ಪ್ರೀತಿ ಸಿಗತ್ತೆ, ವೆಯ್ಟ್ ಮಾಡಿ. ಸೊ ಪ್ರೀತಿ ಮಾಡೋರು ಯಾವತ್ತಿಗೂ ಕೂಡ ಅವೈಲಬಿಲಿಟಿ ಆಗಿರ್ತಾರೆ ಅಂತ ಹೇಳಕ್ಕಾಗಲ್ಲ. ಯಾರೆಲ್ಲ ನಿಮಗೆ ಮೋಸ ಮಾಡಿ ಕೈ ಕೊಟ್ಟೋಗ್ಬೇಕು ಅವರೇ ನಿಮ್ಗೆ ಜಾಸ್ತಿ ಪಿಡಿಸ್ತಿರ್ತಾರೆ. ಅಯ್ಯೋ ನನ್ನ ಜೊತೆಗೆ ಮಾತಾಡು, ನನ್ನ ಜೊತೆಗೆ ಇದ್ ಮಾಡು ಅದ್ ಮಾಡು ಅಂತ ಕೇಳ್ತಿರ್ತಾರೆ. ಬಟ್ ಯಾರು ನಿಜವಾಗ್ಲೂ ಇಷ್ಟಪಡ್ತಿರ್ತಾರೆ ಆ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಲ್ಲ. ದಟ್ ಪರ್ಸನ್ ಇಸ್ ರಿಯಲಿಸ್ಟಿಕ್ ಅಂತ ನಾನು ಹೇಳ್ತೀನಿ. ಸೊ ಡೋಂಟ್ ಟ್ರಸ್ಟ್. ಸೊ ಲೈಕ್ ಡೋಂಟ್ ಥಿಂಕ್ ಪ್ರೀತಿ ಅಂದ್ರೆ ಯಾವಾಗ್ಲೂ ಅವೈಲಬಿಲಿಟಿ ಆಗಿರ್ಬೇಕು 24/7 ಅನ್ನೋದಲ್ಲ. ಸೊ ನಿಮ್ಮ ಪ್ರೀತಿನ ಅವ್ರು ಯಾವಾಗ ಕೊಡ್ಬೇಕು ಅಂತ ಅವ್ರು ಪ್ಲಾನ್ ಮಾಡಿರ್ತಾರೆ, ಆ ಪ್ರೀತಿನ ಅವ್ರಿಗೆ ಸಿಕ್ಕೇ ಸಿಗುತ್ತೆ. ಅಂಡ್ ಖಂಡಿತವಾಗ್ಲೂ ನೀವು ಯು ಡಿಸರ್ವ್ ದಿಸ್ ಪರ್ಸನ್, ದಿಸ್ ಪರ್ಸನ್ ಡಿಸರ್ವ್ಸ್ ಯು ಅಂತ ಹೇಳ್ತೀನಿ. ಸೊ ನಿಮ್ಮ ಲವ್ ಲೈಫ್ ಅಲ್ಲಿ ದರ್ ಈಸ್ ಅ ಸಡನ್ ಶಿಫ್ಟ್. ಸೊ ಟ್ರಾನ್ಸ್ಫರ್ಮೇಶನ್ ಆಗತ್ತೆ. ನೀವು ಕೂಡ ಎಲ್ಲೋ ಒಂದ್ ಕಡೆ ಮೆಚೂರ್ನ ಆಗ್ಬೇಕು, ಮೆಚೂರಿಟಿ ಬೇಕು ನಿಮ್ಗೆ. ಎಲ್ಲೋ ಒಂದ್ ಕಡೆ ನೀವು ಇನ್ನೂ ತುಂಬಾ ಚಿಕ್ಕವರಿದ್ದೀರಾ. ಸೊ ಸಮಥಿಂಗ್ ಯು ಆರ್ ಡೀಲಿಂಗ್ ವಿತ್ ಸಮಥಿಂಗ್ ಪಾಸ್ಟ್ ಟ್ರಾಮಾ ಅಂತ ಇರ್ಬೋದು. ಅಂದ್ರೆ ನಿಮ್ಮ ಲೈಫಲ್ಲಿ ನೀವು ತುಂಬಾನೇ ಸೋತೋಗ್ಬಿಟ್ಟಿದ್ದೀರಾ ಅಥವಾ ಸಮಥಿಂಗ್ ಯು ಆರ್ ಓವರ್ ಗಿವರ್. ಸೊ ಪ್ರೀತಿನ ಎಷ್ಟು ಕೊಡ್ಬೇಕೋ ಅಷ್ಟು ಕೊಡಿ ಸಾಕು. ಜಾಸ್ತಿ ಓವರ್ ಪ್ರೀತಿನ ಕೊಟ್ಟಾಗ ಆ ಒಂದು ವ್ಯಕ್ತಿಗೂ ಕೂಡ ಅದನ್ನ ತಡ್ಕೊಳ್ಳೋಂತ ಶಕ್ತಿ ಬೇಕಲ್ವಾ. ಸೊ ಯು ಹ್ಯಾವ್ ಟು ಜಸ್ಟ್ ವೇಟ್ ಫಾರ್ ದ ಟೈಮ್. ಖಂಡಿತವಾಗ್ಲೂ ಆ ಒಂದು ವ್ಯಕ್ತಿ ನಿಮಗೆ ಆನೆಸ್ಟಿ ಆಗಿದಾರ ಅಂದ್ರೆ ಎಸ್ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ನಿಮ್ಮ ಪರ್ಸನಲ್ ಗ್ರೋತ್, ನಿಮ್ಮ ಲೈಫ್, ನಿಮ್ಮ ಹೆಲ್ತ್, ಲಕ್ಸುರಿ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಟೆಂಪರೆನ್ಸ್ ಇದೆ, ಕ್ವೀನ್ ಆಫ್ ವಾಂಡ್ಸ್ ಇದೆ, ಲವರ್ಸ್ ಇದೆ. ಸೊ ಲವರ್ಸ್ ಇರೋದ್ರಿಂದ ಡೆಫಿನೆಟ್ಲಿ ನೀವೇನೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ರ, ನನ್ನ ಲೈಫ್ ಚೆನ್ನಾಗಿರ್ಬೇಕು, ಇಷ್ಟು ದುಡ್ಡು ಇರಬೇಕು, ಇಷ್ಟು ಲಕ್ಸುರಿ ಲೈಫ್ ಇರಬೇಕು, ಖಂಡಿತವಾಗ್ಲೂ ಅದ್ರ ಪ್ರಕಾರವಾಗಿ ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ಸಾಲದು. ನೀವು ಆ ತರ ವರ್ಕ್ ನ ಮಾಡಿದ್ರೆ ಖಂಡಿತ ಯು ವಿಲ್ ಅಟ್ರಾಕ್ಟ್ ಲಕ್ಸುರಿ, ಯು ಆರ್ ಅಟ್ರಾಕ್ಟಿಂಗ್ ವೆಲ್ತ್, ಯು ಆರ್ ಅಟ್ರಾಕ್ಟಿಂಗ್ ಪ್ರಾಸ್ಪ್ಯಾರಿಟಿ. ಸೊ ಖಂಡಿತವಾಗ್ಲೂ ನಿಮ್ಗೆ ತುಂಬಾನೇ ಪ್ಲಾನ್ಸ್ ಇದೆ ನಿಮ್ಮ ಲೈಫ್ ಹೀಗಿರ್ಬೇಕು ಅಂತ. ಸೊ ಖಂಡಿತವಾಗ್ಲೂ ನಿಮ್ಮ ಡಿಸೈನ್ ಪ್ರಕಾರ, ನಿಮ್ಮ ಡಿಸೈರ್ಸ್ ಪ್ರಕಾರ ನಿಮ್ಮ ಲೈಫ್ ಮ್ಯಾನಿಫೆಸ್ಟೇಷನ್ ಆಗ್ತಿದೆ. ಅಂಡ್ ನಿಮ್ಮ ಒಂದು ಎಮೋಷನ್ಸ್ ನ ಇಲ್ಲಿ ಕಂಟ್ರೋಲ್ ಮಾಡ್ಬೇಕಾಗತ್ತೆ. ಎಲ್ಲೊಂದ್ ಕಡೆ ಇಂಬ್ಯಾಲೆನ್ಸ್ ಆಗ್ತಾ ಇದ್ರೆ ಟೆಂಪರೆನ್ಸ್ ಇರೋದ್ರಿಂದ ಯು ಆರ್ ಇಂಬ್ಯಾಲೆನ್ಸಿಂಗ್ ಯುವರ್ ಎಮೋಷನ್ಸ್. ಅಂದ್ರೆ ನಿಮ್ಗೆ ಕೋಪ ಅಥವಾ ಬೇಜಾರು ನಿಮ್ ತಡ್ಕೋತಾ ಇಲ್ಲ, ನಿಮ್ ಕಂಟ್ರೋಲ್ ಮಾಡ್ತಾ ಇಲ್ಲ. ಸೊ ಯಾರಂದ್ರೆ ಅವ್ರ ಮೇಲೆ ತುಂಬಾ ಎಗರಾಡ್ತಾ ಇದ್ರ, ಶಾರ್ಟ್ ಟೆಂಪರ್ ಆಗ್ತಾ ಇದ್ರ, ಅಥವಾ ತುಂಬಾ ನೀವು ಲೋ ಫೀಲ್ ಮಾಡ್ತಾ ಇದ್ರ, ಅಥವಾ ಯು ಆರ್ ಫೀಲಿಂಗ್ ಇನ್ ಅ ಲೋವರ್ ಫ್ರೀಕ್ವೆನ್ಸಿ. ಸೊ ನೀವು ನಿಮ್ಮ ಆಸೆ ದೊಡ್ಡದಾಗಿದೆ, ನಿಮ್ ಯೋಚನೆಗಳು ಸಣ್ಣದಾಗಿದೆ. ಸೊ ಅದನ್ನ ನೀವು ಮ್ಯಾಚ್ ಮಾಡ್ಕೋಬೇಕು. ಇವಾಗ ನೀವು ಒಂದು ದೊಡ್ಡದಾಗಿ ಒಂದು ಮಾಡ್ಬೇಕು ಅಂತ ಹೊಡ್ತಾ ಇದ್ರ, ಅದ್ರ ಪ್ರಕಾರವಾಗಿ ನಿಮಗೆ ಕ್ಲಾರಿಟಿ ಇದೆ, ಆಕ್ಷನ್ ತಗೋತಾ ಇದ್ರ, ಬಟ್ ಯು ಆರ್ ಥಿಂಕಿಂಗ್ ಲೈಕ್ ಓಕೆ ಇದೆಲ್ಲ ನನ್ನ ಕೈಲಿ ಸಾಧ್ಯ ಆಗತ್ತಾ, ಈ ತರ ಯೋಚನೆ ಮಾಡ್ತಾ ಇದ್ರ. ಸೊ ಈ ಯೋಚನೆಗಳನ್ನ ನೀವು ತೆಗೆದಾಕ್ಬಿಟ್ಟು ನೀವು ಪಾಸಿಟಿವ್ ಆಗಿ ಯಾವಾಗ ಥಿಂಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಖಂಡಿತ ಯು ವಿಲ್ ಗ್ರೋ ಇನ್ ಯೋರ್ ಲೈಫ್ ಅಂತ ಹೇಳ್ತೀನಿ. ಅಂಡ್ ಇನ್ ದ ಸೇಮ್ ಟೈಮ್ ಲವರ್ಸ್ ಇದೆ, ಲವರ್ಸ್ ಇನ್ ದ ಸೆನ್ಸ್ ದ ಲಕ್ಸುರಿ, ನೀವು ಮ್ಯಾನಿಫೆಸ್ಟೇಷನ್ ಬರ್ತಾ ಇದೆ. ಅಂಡ್ ಖಂಡಿತವಾಗ್ಲೂ ವೆಲ್ತ್ ಇಸ್ ಕಮಿಂಗ್. ಸೊ ನಿಮಗೆ ತುಂಬಾ ಕಮಿಟ್ಮೆಂಟ್ಸ್ ಇದೆ, ದುಡ್ಡೆಲ್ಲ ಖರ್ಚಾಗ್ತಿದೆ ಅಂದ್ರೆ ನಿಮಗೆ ನೆಕ್ಸ್ಟ್ ಇಯರ್ ಅಲ್ಲಿ ಯು ವಿಲ್ ಬಿ ಗೆಟಿಂಗ್ ಲಾಟ್ಸ್ ಆಫ್ ಅಮೌಂಟ್, ಲಾಟ್ಸ್ ಆಫ್ ಮನಿ ಇನ್ ಯೋರ್ ಲೈಫ್. ಸೊ ಅದೆಲ್ಲಾನು ಕೂಡ ನೀವು ಯಾವ ತರ ಅದನ್ನ ಸೇವ್ ಮಾಡಿ ಮುಂದೆ ನಿಮ್ ಫ್ಯೂಚರ್ಗೆ ಅದನ್ನ ಉಪಯೋಗಿಸ್ಕೋತೀರ ಅನ್ನೋದು ನಿಮ್ ಕೈಲಿರುತ್ತೆ. ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದ್ರೆ, ಸೊ ನೀವು ನಿಮ್ಮ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕು. ಸಮಥಿಂಗ್ ಯು ಆರ್ ನಾಟ್ ಅವೇರ್ ಆಫ್ ಯೋರ್ ಹೆಲ್ತ್. ಸೊ ಒಂದ್ ಕಡೆ ಯು ಆರ್ ಗೆಟಿಂಗ್ ಡಾರ್ಕ್ ಸರ್ಕಲ್ಸ್, ತುಂಬಾ ಹೇರ್ ಫಾಲ್ ಆಗ್ತಿದೆ. ಸೊ ಅಥವಾ ಎಲ್ಲೊಂದ್ ಕಡೆ ನೀವು ಸೆಲ್ಫ್ ಪ್ಯಾಂಪರಿಂಗ್ ನ ಮಾಡ್ಕೋತಾ ಇಲ್ಲ. ಸೊ ಸಮಥಿಂಗ್ ಯು ಆರ್ ಫೀಲಿಂಗ್ ವೆರಿ ಲೋ. ಸೊ ನಿಮ್ಮ
ಎನರ್ಜಿ ಬೂಸ್ಟಪ್ ಆಗಬೇಕು ಅಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಇಸ್ ಟು ಇಂಪಾರ್ಟೆಂಟ್. ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಹೆಂಗಿರ್ಬೇಕಂತ ಅಂದ್ರೆ ಏನೇ ಇದ್ರೂ ಕೂಡ ನನ್ನ ಜೀವನದಲ್ಲಿ ನಾನು ಫೇಸ್ ಮಾಡ್ತೀನಿ ಅನ್ನೋದಿರ್ಬೇಕು. ಸೊ ಐ ಥಿಂಕ್ ನೀವು ಸೆಲ್ಫ್ ಪ್ಯಾಂಪರಿಂಗ್ ಕಡೆ ಗಮನ ಕೊಡಿ, ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಿ. ಸರಿಯಾಗಿ ಊಟ ಮಾಡ್ತಾ ಇಲ್ಲ, ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ, ನಿಮ್ಮ ರೊಟೀನ್ ನ ನೀವು ಶಿಫ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು.